ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗೇ ವ್ಲಾಗ್ ಮಾಡೋ ಸ್ಟಾರ್ಟ್ ಮಾಡಿದೆ. ಇವಾಗ ಟೈಮ್ ಬಂದು 9:30ಗೆ ಸುಬೋರ್ ಕೆಲ್ಸಕ್ಕೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಳಿಸ್ದೆ. 7:15ಗೆ ಎದ್ದಿದ್ದೀನಿ. ಹೇಳ್ಬೇಕಾದ್ರೆ ಈ ರೀಸೆಂಟ್ ಟೈಮಲ್ಲಿ ನಾನು ಬೇಗನೆ ಎದ್ದಿದ್ದೀನಿ ಅಂತ ಹೇಳ್ಬೋದು. ಯಾವಾಗ 8:30 ಆ ಥರ ಎದ್ದೊಳ್ತಿದ್ದೆ. ನಿನ್ನೆ 8 ಗಂಟೆಗೆ ಎದ್ದೆ, ಇವತ್ತು 7:15ಗೆ ಎದ್ದೀನಿ. ಸ್ವಲ್ಪ ಬೇಗನೆ 7 ಗಂಟೆಗೆ ಎದ್ದೊಳಕ್ಕೆ ಟ್ರೈ ಮಾಡ್ಬೇಕು ನಾಳೆಯಿಂದ. ಸ್ವಲ್ಪ ಬೇಗ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಲೇಟಾಗಿ ಎದ್ದೊಳಿದ್ರೆ ಲೇಟಾಗಿ ಮಲ್ಕೊತೀನಿ ಅಂತ ಅದಕ್ಕೆ ಡೈಟ್ ಸೆಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ಳೋಣ ಅಂತ, ಮತ್ತು ಸ್ಟ್ರಿಕ್ಟಾಗಿ ಮಾಡೋಣ ಅಂತ. ನನ್ನ ಟಾರ್ಗೆಟ್ ಇರೋದು ಇವಾಗ ನಾನು 58 ಇದ್ದೀನಿ. 3 kg ಕಮ್ಮಿ ಮಾಡಬೇಕು. ನನ್ನ ಟಾರ್ಗೆಟ್ 55 ಬರಬೇಕಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ದಿನ ಹಿಡಿಯುತ್ತೋ ನನಗೂ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದಂದ್ರೆ ರೈಸ್ ತಿಂತೀನಿ ಒಂದೊತ್ತು, ಮತ್ತು ಏನು ಅಂದ್ಕೊಂಡಿದ್ದೀನಿ, ರೈಸ್ ಒಂದೊತ್ತು, ಇಲ್ಲ ಅಂದರೆ 2 ಹೊತ್ತು ಓಕೆ, ನೋ ಪ್ರಾಬ್ಲಮ್ಮು. ಸ್ವಲ್ಪ ತಿನ್ನೋಣ, ಯಾಕಂದರೆ ಇವಾಗ ಬ್ಯಾಲೆನ್ಸ್ಡ್ ಮೀಲ್ ಮಾಡ್ತಾ ಇರೋದಕ್ಕೆ ಸ್ಟ್ರಿಕ್ಟ್ ಡೈಟಿನ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಏನೋ ತಿನ್ಬೇಕನ್ನಿಸ್ತಾ ತಿಂತೀನಿ, ಅದು ಲಿಮಿಟೆಡ್. ಇವಾಗ ಇಷ್ಟು ತಿನ್ನೋ ಹತ್ರ ಇಷ್ಟು ತಿನ್ನಬೇಕು ಅಷ್ಟೇ. ಆವಾಗ ನಮಗೆ ಆಸೆನೂ ತಿರುತ್ತೆ. ಇಲ್ಲಾಂದರೆ ಡೈಟ್ ಬೇಗ ಬಿಟ್ಬಿಡ್ತೀವಿ. ಅದಕ್ಕೆ ನಾನು ಹಂಗೆ ಮಾಡೋಣ ಅನ್ಕೊತಾ ಇದ್ದೀನಿ. ಇವಾಗ ಗ್ರೀನ್ ಟೀ ಕುಡಿದಾಯ್ತು. ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಫ್ಯಾಟ್ ಬರ್ನಿಂಗು, ಹೊಟ್ಟೆ ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿದೆ. ಅದಕ್ಕೆ ಫ್ಯಾಟ್ ಬರ್ನಿಂಗ್ ಮಾಡಬೇಕು, ಬೆಲ್ಲಿ ಫ್ಯಾಟು, ಮತ್ತು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ, ಸ್ವಲ್ಪ ಯೋಗ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಪಪ್ಪಾಯ ಇದೆ, ಮತ್ತು ರಾಗಿ ದೋಸೆ ಇದೆ, ಚಟ್ನಿ ಇದೆ, ಎಲ್ಲ ಇದೆ. ನೋಡ್ಬೇಕು ನಾನು ಏನು ತಿಂತೀನಿ ನನಗೂ ಗೊತ್ತಿಲ್ಲ. ಮೋಕ್ಷಿತ ಮಾತ್ರ ಹಾಲು ಕುಡಿಸಿದ್ದೀನಿ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಸಿಲ್ಲ ಅವಳಿಗೆ. ಆಮೇಲೆ ಮಾಡಿಸ್ತೀನಿ, ಇನ್ನೊಂದು 10:30 ಆ ಟೈಮಲ್ಲಿ ಮಾಡಿಸ್ತೀನಿ ಬ್ರೇಕ್ಫಾಸ್ಟು. ಇವಾಗ ನಾನು ಎಕ್ಸಸೈಸ್ ಮಾಡಬೇಕು. ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೋಡೋ ಸ್ಟಾರ್ಟ್ ಮಾಡಿ. ನೋಡೋಣ ಈ ಡೇ ಹೆಂಗಿರುತ್ತೆ ಅಂತ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಶಾರ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿರೋರು ನೋಡೇ ಇಡ್ತೀರಾ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ. ನನ್ನ ಫೇವ್ರೇಟ್ ಲಿಪ್ ಬಾಮ್ಸ್ ಅಂತ ಹೇಳ್ಬಿಟ್ಟು ಇವಾಗ ಕೂಡ ಅದೇ ಅಪ್ಲೋಡ್ ಮಾಡಿ. ಪಿಗ್ಮೆಂಟ್ ಎಲ್ಲ ಕಮ್ಮಿ ಮಾಡುತ್ತೆ, ಮತ್ತು ನಿಮ್ಮದು ಚಾಪಿ ಲಿಪ್ಸ್ ಆದರೆ ಸಾಫ್ಟ್ ಮಾಡುತ್ತೆ. ಇದು ಕೂಡ ಇದರಲ್ಲಿ ನೋಡ್ಸೋಣ ನಿಮಗೆ ಅಂತ ಹೇಳ್ಬಿಟ್ಟು ನೋಡಿಸ್ತೇನೆ. ಒಂದು ಬಂದು ಓಲ್ಡ್ ಈಸ್ ಗೋಲ್ಡ್ ಅಂತ ವ್ಯಾಸ್ಲೈನು. ಸ್ವಲ್ಪ ಜನ ಒಬ್ಬರು ಹೇಳಿದ್ರು ಪಿಗ್ಮೆಂಟ್ ಮಾಡುತ್ತೆ ಅಂತ, ನಂಗೆ ಅದು ಗೊತ್ತಿಲ್ಲ. ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಬಂದು ಒಂದು 10 ಡೇಸ್ ಆಗಿರುತ್ತೆ. 10 ಡೇಸ್ ಮೇಲೇ ಆಗಿದೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಡೇಲಿ ಒಂದು 3-4 ಟೈಮ್ಸ್ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ನಂಗೆ ಸ್ವಲ್ಪ ಏನಾದ್ರು ತಿಂದಿವ ಹೋಗ್ಬಿಡುತ್ತಾ ಮತ್ತು ಹಚ್ಕೊ ಅಂತ ಹೇಳ್ಬಿಟ್ಟು. ಇದು ಮಾಯ್ಶ್ಚರ್ ಮಾಡುತ್ತೆ. ಇದು ಕೂಡ ಅಷ್ಟೇ ಮಾಯ್ಶ್ಚರ್ ಮಾಡುತ್ತೆ. ಲೈಟಾಗಿ ಪಿಗ್ಮೆಂಟ್ ಕಮ್ಮಿ ಮಾಡುತ್ತೆ ಅಷ್ಟೇ. ಅದ್ರ ಜೊತೆಯಲ್ಲಿ ಸ್ಕ್ರಬ್ ಕೂಡ ಮಾಡ್ಕೊತಾ ಇರಬೇಕು. ಹನಿ ಶುಗರ್ ಸ್ಕ್ರಬ್ ಮಾಡ್ಕೊಳ್ಳಿ, ಇನ್ನು ಬೆಟರ್ ರಿಸಲ್ಟ್ ಬರುತ್ತೆ. ಇದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗ ರಾಗಿ ದೋಸೆ ವಿತ್ ಚಟ್ನಿ ಸೂಪರ್ ಆಗಿರುತ್ತೆ. ನಾನು ಫಸ್ಟ್ ಎಲ್ಲ ಯಾಕೆ ಟ್ರೈ ಮಾಡಿಲ್ಲಪ್ಪ ಅಂತ ಅನಿಸ್ತು. ರಾಗಿ ಹಿಟ್ಟು ಹಾಕ್ಸ್ಕೊಂಬಂದು ನಾರ್ಮಲ್ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಅದ್ರಲ್ಲಿ ಕೂಡ ರೈಸ್ ಇರುತ್ತೆ, ಮತ್ತು ರಾಗಿ ಏನು ಸ್ವಲ್ಪ ಹೆಲ್ದಿ ಅಷ್ಟೇ. ಅದಕ್ಕೆ ಇವಾಗ ಬರೀ ರಾಗಿ ನೆನೆಸಿ ಉದ್ದಿನ ಕಾಳು ಹಾಕಿ, ಉದ್ದಿನ ಗುಂಡು ಹಾಕಿ ಮಾಡಿರೋದು. ಇದು ಹೆಲ್ದಿ. ರೈಸೇ ಯೂಸ್ ಮಾಡಿಲ್ಲ, ರಾಗಿ ಯೂಸ್ ಮಾಡಿರೋದು. ಅದಕ್ಕೆ ದಿನ ಆಲ್ಮೋಸ್ಟ್ ನಾನು 20 ಡೇಸಿಂದನೂ ರಾಗಿ ದೋಸೆ ಬ್ರೇಕ್ಫಾಸ್ಟ್ಗೆ. ರಾಗಿ ಹಿಟ್ಟು ನೆನೆಸೋದು, ದೋಸೆ ಮಾಡೋದು, ತಿನ್ನೋದು. ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಓಟ್ಸ್ ಕೂಡ ಒಂದಿನ ಬಿಟ್ಟು ಒಂದಿನ ಆ ಥರ ಟ್ರೈ ಮಾಡಬೇಕು. ಡಿನ್ನರ್ಗೆ ಆ ಥರ ಒಂದೊತ್ತು ರಾಗಿ ದೋಸೆ ಇಟ್ಕೊಳ್ಳೋಣ ಅನ್ಕೊತಾ ಇದ್ದೆ. ನೋಡೋಣ ಏನಾಗುತ್ತೆ ಅಂತ. ಓಟ್ಸ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರೋವರು ರಾಗಿ ದೋಸೆಯಲ್ಲಿ ಸುಬ್ಬು ಅವರು ಕೂಡ ಕೆಲ್ಸಕ್ಕೆ ಹೋಗಿ ಮುಂಚೆ ರಾಗಿ ದೋಸೆ ತಿಂದ್ಬಿಟ್ಟು ಹೋಗ್ತಾರೆ. ಮೋಕ್ಷಿತಾಗೂ ರಾಗಿ ದೋಸೆ ಬ್ರೇಕ್ಫಾಸ್ಟ್ಗೆ ಇದೇ ಆಗ್ತಿದೆ ನಮಗೆ. ಹೆಲ್ದಿಯಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ರಾಗಿ ಇಡ್ಲಿ ಟ್ರೈ ಮಾಡೋಣ ಆಗ್ತಾನೆ ಇಲ್ಲ. ಈ ಸರಿ ಕಂಪಲ್ಸರಿ ಟ್ರೈ ಮಾಡ್ತೀನಿ. ಬ್ರೇಕ್ಫಾಸ್ಟ್ ತಿನ್ನಬೇಕು. ಫುಲ್ ಟಯರ್ಡ್ ಆಗಿದೆ ಎಕ್ಸಸೈಸ್ ಮಾಡಿ. ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ಮಾಡಿದ್ದು ನಾನು ಎಕ್ಸಸೈಸ್ ಇವತ್ತು. ಅದಕ್ಕೆ ಸಾಯಂಕಾಲಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅನ್ಕೊತಾ ಇದ್ದೀನಿ. 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮತ್ತು ಫುಡ್ ಕೂಡ ಕಮ್ಮಿ ತಿನ್ಕೊಂಬಂದು ನೋಡೋಣ ಎಷ್ಟು ದಿನದಲ್ಲಿ. ಇವತ್ತು ಫೆಬ್ರವರಿ 30. ಎಷ್ಟು ದಿನದ ನಾನು 3 kg ಕಮ್ಮಿ ಆಗ್ತೀನಿ ನೋಡಬೇಕು. ನಾನು ಫಸ್ಟ್ ಡೈಟ್ ಸ್ಟಾರ್ಟ್ ಮಾಡಿದೆ ನ್ಯೂ ಇಯರ್ಗೆ ಮುಂಚೆ. ನ್ಯೂ ಇಯರ್ಗೆ ದಿನ ಸ್ವಲ್ಪ ಸಣ್ಣ ಕಾಣೋಣ ಅಂತ ಅಲ್ಲಿ ಹೋಗಿ ತಿಂದೆ. ಆದರೆ ಲಿಮಿಟೆಡ್ ತಿಂದೆ, ಆದ್ರೂ ಏನು ತೂಕ ವೆಯ್ಟ್ ಗೇನ್ ಆಗಿಲ್ಲ, ಹೊಟ್ಟೆ ಮಾತ್ರ ಬಂದೈತೆ. ತೂಕ ಅಷ್ಟೇ ಇದ್ದೀನಿ, 58. ನೋಡೋಣ ಈ ಡೇಟಲ್ಲಿ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಪಪ್ಪಾಯ ತಿನ್ನೋಣ ಅಂದ್ಕೊಂಡೆ, ಪಪ್ಪಾಯ ಇನ್ನೂ ಹಣ್ಣು ಹಾಕಬೇಕು. ಅದಕ್ಕೆ ದೋಸೆ ತಿಂತಾಯಿದ್ದೀನಿ. ಪಪ್ಪಾಯ ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಬ್ರೇಕ್ಫಾಸ್ಟ್ ತಿಂದಿದ ತಕ್ಷಣ ಮುಗಿಸಿದ ಸ್ನಾನ ಮಾಡಿಸಿ ಅವಳು ಬ್ರೇಕ್ಫಾಸ್ಟ್ ತಿನ್ನಿಸಿ, ಮತ್ತು
ಅಡಿಗೆ ಮಾಡಿ ಪಾತ್ರೆ ತೊಳೆದು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇನ್ನೂ ಲಂಚ್ ಮಾಡಿಲ್ಲ. ನಾನು ಆ ಕಡೆ ನೋಡಿ ಮಾಡ್ತಾ ಇದ್ದೀನಲ್ವ, ಕ್ಯಾಮ್ರಾ ನೋಡಿ ಮಾತಾಡಬೇಕು. ಮಿರರ್ ಎದುರುಗಡೆ ಇರುತ್ತಲ್ವ, ಅಲ್ಲೇ ಹೋಗುತ್ತೆ ಕಣ್ಣು. ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬ್ಲ್ಯಾಕ್ ಸ್ಕಿನ್ ಕೇರ್ ಮಾಡ್ಕೊಬೇಕು. ಟೋನರ್ ಹಾಕೊಂಡು ತುಂಬ ದಿನ ಆಯ್ತು. ಹಾಕೋಣ ಇದು ಎಸ್ಪಿರಿ. ಸ್ವಲ್ಪ ಇದೆ, ಖಾಲಿ ಮಾಡಿಬಿಟ್ರೆ ಇದರಲ್ಲಿ ಏನಾದರೂ ತುಂಬಿಸ್ಕೊಬೋದು. ಹೋಮ್ ಮೇಡ್ ರೈಸ್ ವಾಟರ್ ಮಾಡ್ಕೊತೀನಿ. ಆಲ್ರೆಡಿ ನಾನು ವಿಡಿಯೋ ನೋಡ್ಸೇ ಇಡ್ತೀನಿ, ಶಾರ್ಟ್ಸಲ್ಲಿ ಮತ್ತು ಫುಲ್ ವಿಡಿಯೋಲ್ಲಿ ನಾನು ಸ್ಕಿನ್ ಕೇರ್ ರುಟೀನ್. ಅದರಲ್ಲಿ ಬೇಗ ಬೇಗ ಮಾಡ್ಕೊಳ್ಳೋಣ. ನಂದು ಎಷ್ಟು ಡ್ರೈ ಸ್ಕಿನ್ ಅಂದರೆ ನಾನೇನು ಮಾಡ್ತಿದ್ದೀನಿ ಅಂದರೆ 3 ಹೊತ್ತು ಮಾಯಿಶ್ಚರೈಸರ್ ಹಾಕ್ಕೊತ ಇದ್ದೀನಿ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ನೈಟ್ ಮಲಗುವಾಗ. 3 ಹೊತ್ತು ಫೇಸ್ ವಾಶ್ ಏನು ಮಾಡಲ್ಲ, ಕ್ರೀಮ್ ಮಾತ್ರ ಅಪ್ಲೈ ಮಾಡ್ತಾ ಇರ್ತೀನಿ. ಡ್ರೈ 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 ಅನ್ಸ್ಬಿಡ್ತಾ ಇರುತ್ತೆ. ಇದು ಹಾಕೋಣ, ತುಂಬ ದಿನ ಆಯ್ತು. ಇವತ್ತು ವಿಡಿಯೋ ಮಾಡ್ತೀನಲ್ವ, ಇದನ್ನ ಹಾಕ್ಕೊಂತೀನಿ. ಇದು ಚೆನ್ನಾಗಿರುತ್ತೆ, ಆದರೆ ನಾನು ಯೂಸ್ ಮಾಡಲ್ಲ. ಡೈಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಸನ್ಸ್ಕ್ರೀನ್ ನಾರ್ಮಲ್ ಯೂಸ್ ಮಾಡ್ತೀನಿ. ಈ ಥರ ವಿಡಿಯೋ ಇದ್ದಾಗ ಯಾವಾಗಾದರೂ ಆಚೆ ಹೋಗುತ್ತೆ ಯೂಸ್ ಮಾಡೋಣ ಅಂತ. ಲಿಪ್ಸ್ಟಿಕ್ ಬೇಡ, ಲಿಪ್ಸ್ಟಿಕ್ ಹಾಕ್ತಿಲ್ಲ. ನನಗೆ ಸ್ವಲ್ಪ ಪಿಗ್ಮೆಂಟ್ ಲಿಪ್ಸ್ ಕಮ್ಮಿ ಆಗೋಕ್ಕೆ ಲಿಪ್ಸ್ಟಿಕ್ ಹಾಕ್ಬಾರ್ದು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಟಿಂಟೆಡ್ ಲಿಪ್ ಆಯಿಲ್, ಲಿಪ್ ಕೇರ್ ಏನೋ ಇದು, ಅದೇ ಅನ್ಕೊಳ್ಳಿ. 24 hours ಇರುತ್ತೆ ಅಂತ ಹಾಕಿದ್ದಾರೆ ಇದ್ರ ಮೇಲೆ. ನಾನು ಇದನ್ನ ತಗೊಂಡು ಆನ್ಲೈನಲ್ಲಂತೂ ಅಲ್ಲ, ಆಚೆ ತಗೊಂಡಿರೋದು ಶಾಪಲ್ಲಿ. ಪಿಂಕ್, ಲೈಟ್ ಪಿಂಕಿಶ್ ಬರುತ್ತೆ ಇದು ಹಾಕೊಂಡ್ರೆ. ನೋಡಿ ಅಷ್ಟೇ, ನಾನು ರೆಡಿ. ಇಷ್ಟೇ ನಾನು ರೆಡಿ ಆಗೋದು. ಮನೇಲಿ ಆಚೆ ಹೋದ್ರೆ ಒಂದು ಲಿಪ್ಸ್ಟಿಕ್ ಹಾಕೊಂತೀನಿ. ಇವಾಗ ಹೋಗಿ ಲಂಚ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಲಂಚ್ ಮಾಡ್ತೀನಿ ಅಷ್ಟೇ. ಮೋಕ್ಷಿತ ಮಲ್ಕೊಂಡಿದ್ದಾಳೆ. ತಲೆ ಹಿಂಗೆ ಚೆನ್ನಾಗಿದೆ ಅನಿಸ್ತು. ಸ್ವಲ್ಪ ಹೊತ್ತು ಹಿಂಗೆ ಇರಲಿ, ಆಮೇಲೆ ಬೇಕಂದ್ರೆ ಚೇಂಜ್ ಮಾಡೋಣ. ನನ್ನ ಲಂಚ್ಗೆ ಬೇಳೆ ಸಾರು, ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಫ್ರೈ, ಆಮೇಲೆ ಅರ್ಧ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ರೈಸ್. ಇದನ್ನು ನಾನು ಇವಾಗ ಎಂಜಾಯ್ ಮಾಡಬೇಕು. ಕಂಪ್ಲೀಟ್ ಮೀಲ್ ತಗೊಂತೇನೆ, ಆಗಿರುತ್ತೆ. ಫ್ರೈ ಕೂಡ ತಿಂದುಬಿಟ್ಟು ನಮ್ಮ ಮೋಕ್ಷಿತಾಗೆ ಎಗ್ ಮತ್ತು ರೈಸ್ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಇವಾಗ ಸಾರು ಪಲ್ಯ ಮಾಡಿದ್ದೀನಿ, ಅದನ್ನು ತಿನ್ಸಿದ್ರೆ ತಿನ್ನಲ್ಲ ಅಂತ ಗೊತ್ತು, ಅದಕ್ಕೆ ಇದನ್ನು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಎಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಎಗ್ ರೈಸ್ ಮಾಡಿ ತಿನ್ನಿಸ್ತಿದ್ದೆ. ಇವತ್ತು ಎಗ್ ರೈಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಹಿಂಗೆ ಮಾಡಿ ತಿನ್ನಿಸೋಣ ಅಂತ ಹೇಳ್ಬಿಟ್ಟು, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಸೇಮ್ ಮುಂದೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದೆ. ಸಾರು ಅನ್ನ ಪಲ್ಯ ತಿನ್ಸೋಣ ಅನ್ಕೊಡೆ, ತಿನ್ನಲ್ಲ ಅವಳು ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ತಿನ್ನಿಸ್ತಾ ಇದ್ದೀನಿ. ಇದನ್ನಾದರೆ ಅವಳು ತಿಂತಲ್ಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದನ್ನು ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು, ಕೊರಿಯನ್ ಡ್ರಾಮಾ ನೋಡಬೇಕು. ಬನಾನಾ ಮಫಿನ್ಸ್ ಮಾಡಿದ್ದೆ, ಅದು ಶಾರ್ಟ್ಸಲ್ಲಿ ಮಾಡಿಕ್ತೀನಿ ಅಂತ ಹೇಳಿದ್ನಲ್ವ, ಅದು ರೆಡಿ ಆಗಿದೆ. ಇದು ರೆಸಿಪಿ ಬೇಕಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಸಕ್ಕತ್ತಾಗಿ ಬಂದಿದೆ. ಇಲ್ಲ ಬಿದ್ದಾಯ್ತು. ಕಂಪಲ್ಸರಿ ಟ್ರೈ ಮಾಡಿ, ಸೂಪರಾಗಿ ಬಂದದು. ಬನಾನಾ ಅಲ್ಲಿ ಮಾಡೋದು. ಕಪ್ ಲೈನರ್ಸ್ ಇಲ್ದಿರೋರು ಈ ಥರ ಮಾಡ್ಬೋದು ಅಂತ ಈ ಥರ ಇಕ್ಕಿದ್ದೀನಿ. ಇದು ಬಿಸಿ ಇದೆ, ಅದಕ್ಕೆ ಓಪನ್ ಮಾಡಿದರೆ ಹಂಗೆ ಇಟ್ಟಿದ್ದೀನಿ. ಇವಾಗ ಅದು ಹೆಂಗಿದೆ ಅಂತ ಹೇಳ್ಬೇಕಲ್ವಾ, ಅದಕ್ಕೆ ಇದನ್ನು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದ್ರು. ಸ್ವಲ್ಪ ಮುಮ್ಮೆ ನೋಡಿ, ಕೇಕ್ ಮೇಲೆನ ಅಷ್ಟೇ. ಇವಾಗ ಸುಬ್ಬೂರು ಕೇಕ್ ತಿಂದ್ಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತಾರೆ. ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ ಅಲ್ಲ? ಚೆನ್ನಾಗಿದೆ, ಜಾಸ್ತಿ ಸ್ವೀಟ್ ಆಗಿದ್ದು ಸೂಪರ್ ಇಷ್ಟ. ಇವಾಗ ಇದು ಸ್ಟೀಮ್ಗೆ ಇಕ್ಕಿದ್ದೀನಿ, ಮೊಳಕೆ ಕಾಳು ಮತ್ತು ಸ್ವೀಟ್ ಕಾರ್ನು. ನೋಡೋಣ, ಕುಕ್ ಆಗಬೇಕದು. ನೆನ್ನೆ ನೈಟ್ ಎಂಡ್ ಮಾಡಿರೋದು, ಇವತ್ತು ಮಧ್ಯಾಹ್ನ ಆಗಿದೆ ಟೈಮ್. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಸ್ವಲ್ಪ ಎಲ್ತ್ ಚೆನ್ನಾಗಿಲ್ಲ, ತಲೆ ನೋವ್ತಿದೆ, ಅದಕ್ಕೆ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಇತ್ತು, ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಇದ್ದೆ. ವಿಡಿಯೋ ಮಾಡಿದಿರ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ದೋಸೆನೇ ತಿಂದೆ ನಾನು. ಪಪ್ಪಾಯ ಇನ್ನೂ ಕಟ್ ಮಾಡಿಲ್ಲ, ಪಪ್ಪಾಯ ಕಟ್ ಮಾಡಬೇಕು. ಅದನ್ನು
ಇವಾಗ ಸ್ವೀಟ್ ಕಾರ್ನ್ ಬೇಯಿಸ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಇಟ್ಕೊಂಡು ಬಿಸಿ ಬಿಸಿ ಉಪ್ಪು ಖಾರ ಚೆನ್ನಾಗಿ ಹಾಕ್ಕೊಂಡು ತಿನ್ಬೇಕಂತ ಹೇಳ್ಬಿಟ್ಟು ಎನರ್ಜಿಗೋಸ್ಕರ ಸ್ಟೀಮ್ಗೆ ಇಕ್ಕಿದೆ. ಎಷ್ಟು ಹೊತ್ತಿಂದ 1 hour ಬಂದಿದೆ ಇದು ಸ್ಟೀಮ್ಗೆ ಇಕ್ಕಿದ್ದಿದೆ. ಕುಕ್ಕರ್ ಇಕ್ಕಿದ್ರೆ 15 minutes ಅಲ್ಲ ಹೋಗಿರೋದು. ಎಲ್ತು ಒಳ್ಳೆ ಸ್ಟೀಮ್ಗೆ ಇಕ್ಕಿದ್ರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸ್ಟೀಮ್ಗೆ ಇಕ್ಕಿದೆ. ಇದು ಸ್ವಲ್ಪ ಎಳೆದಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನ ಎತ್ಕೊಂಡಿದ್ದೀನಿ. 3 ಬಾಯ್ಲ್ಡ್ ಮಾಡ್ದೆ. ಮತ್ತು ಮೊಳಕೆ ಕಾಳು ಕೂಡ ನೈಟ್ ಬಾಯ್ಲ್ಡ್ ಮಾಡ್ದೆ. ನೈಟು ಇದನ್ನು ಬಾಯ್ಲ್ಡ್ ಮಾಡಿದೆ. ಇನ್ನೂ ಬೇಕು ಇವಾಗ ಮತ್ತೆ ಬಾಯ್ಲ್ಡ್ ಮಾಡಿಕೊಂಡೆ 2 ಸರಿ ಬಿಸಿ ಬಿಸಿ ಆಗಬೇಕು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಬಾಯ್ಲ್ ಮಾಡಿ ಇಕ್ಬಿಟ್ಟಿದ್ದೆ. 3/4 ಭಾಗ ಬೆಂತಿತ್ತು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಇಕ್ಕಿ ಬಾಯ್ಲ್ಡ್ ಮಾಡಿದೆ. ಇನ್ನೂ ಒಂದು ಎಕ್ಸ್ಟ್ರಾ ಇಕ್ಬಿಟ್ಟು ಮೊಳಕೆ ಕಾಳುಗಳು ಕೂಡ ಸ್ಟೀಮ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಕ್ಕಿದ್ದೀನಿ. ಅದನ್ನು ಸಲಾಡ್ ಮಾಡ್ಕೊಬೇಕು. ಇವಾಗ ಲಂಚಿಗೆ ಏನು ತಿನ್ನೋದೋ ಗೊತ್ತಿಲ್ಲ, ನೋಡೋಣ. ಸ್ವೀಟ್ ಕಾರ್ನ್ ತಿನ್ನೋಣ ಅನ್ಕೊತಾ ಇದ್ದೀನಿ. ನೈಟಿಗೆ ಡಿನ್ನರ್ ಬಂದು ಗ್ರೀನ್ ಪೀಸ್ ಪಲಾವ್ ವಿತ್ ಚಟ್ನಿ. ನೋಡಿ ಗೈಸ್, ಗ್ರೀನ್ ಪೀಸ್ ಅಂದರೆ ಬಟಾಣಿ ಅಂದರೆ 2 ಒಂದೇ. ಇಂಗ್ಲೀಷ್ ಗ್ರೀನ್ ಪೀಸ್ ಅಂತ ಇದು ವಿಡಿಯೋ ಹಾಕ್ತೀನಿ ನೋಡಿ ಪಕ್ಕ. ಗ್ರೀನ್ ಪೀಸ್ ಅಂದರೆ ಬಟಾಣಿ ಅಂದರೆ ಏನು ಅಂತ ಗೊತ್ತಿಲ್ಲ ನೋಡಿ ಗೈಸ್. ಆಯ್ತು. ಇವಾಗ ಎಲ್ಲಿ ಸರಿ ಇಲ್ಲ ಅಂತ ಹೇಳಿದ್ನಲ್ವ, ಹಾಸ್ಪಿಟ್ಲಿಗೆ ಹೋಗಿ ಒಂದು ಗ್ಲೂಕೋಸ್ ಹಾಕ್ಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಮಾತ್ರೆ ತಗೊಂಡು ಬಂದಿದ್ದೀನಿ. ಇವಾಗ ತಿನ್ಬೇಕು ಡಿನ್ನರ್ಗೆ. ಇದು ರೆಸಿಪಿ ಇಷ್ಟು ಬೇಕು ರೆಸಿಪಿ ಕೂಡ ವೀಡಿಯೋ ಮಾಡಿದ್ದೀನಿ. ದಿನ ಅಪ್ಲೋಡ್ ಮಾಡ್ಬೇಕು, ಏನಾದರೂ ಆಗಲಿ ಅಪ್ಲೋಡ್ ಮಾಡ್ಬೇಕಂತ ಫಿಕ್ಸ್ ಹೋಗಿದ್ದೀನಿ ಮೆಂಟಲಿ. ಅದಕ್ಕೆ ವಿಡಿಯೋ ಶೂಟ್ ಮಾಡಿಕೊಂಡೆ. ರೆಸಿಪಿದು ಹಂಗೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದೆ. ಫುಲ್ ವ್ಲಾಗ್ ಮಾತ್ರ ಮಾಡೇ ಇಲ್ಲ ನಾನು ಇವತ್ತು. ಸರಿಯಾಗಿ ಫುಲ್ಲು ಬೆಡ್ ಮೇಲೇ ಇದ್ದೆ ಇವತ್ತೆಲ್ಲ. ರೆಸ್ಟಿಂಗ್. ನಾನು ಲಂಚ್ ಮಾಡಿಲ್ಲ. ಹಿಂಗೆ ಗ್ಲೂಕೋಸ್ ಹಾಕ್ಸ್ಕೊಂಬಂದಿನಿ. ಹಿಂಗೆ ಮಾಡಬಾರ್ದು, ತಿನ್ನಬೇಕಾಗಿತ್ತು. ನಾನು ಫ್ರೂಟ್ ತಿಂದೆ, ಆದರೆ ಲಂಚ್ ಮಾಡಿಲ್ಲ. ಮಾಡ್ಕೊಳೋಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಇವಾಗ ಚೆನ್ನಾಗಿ ತಿನ್ನಬೇಕು. ಪಲಾವು ಚಟ್ನಿ. ಅದಕ್ಕೇನಾದರೂ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ. ಇವತ್ತು ಸ್ಯಾಟರ್ಡೆ ಹೇಳ್ಬೇಕಂದ್ರೆ, ಆದರೆ ಸ್ಯಾಟರ್ಡೆ ನಾನ್ ವೆಜ್ ತಿನ್ನಬಾರ್ದು. ಆದರೆ ಎಗ್ ನಮ್ಮ ಹೆಲ್ತಿಗಿಂತ ಬೇರೆ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಇವಾಗ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ. ಎಲ್ಲ ನೀರು ರುಬ್ತಾರೆ, ಆಮೇಲೆ ಮಿಕ್ಸಿಗೆ ಹಾಕ್ತಾರೆ. ನಾನು ಆಮ್ಲೆಟ್ ಹಾಕ್ಕೊಂಡು ಚೆನ್ನಾಗಿ ತಿನ್ಬೇಕು. ಇವಾಗ ತಿಂದುಬಿಟ್ಟು ಇದ್ರ ಜೊತೆ ಇದನ್ನ ಇಟ್ಕೊಂಡು ಹಿಂಗೆ ಇದು ಬಟಾಣಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ, ಸಿಕ್ಕಾಪಟ್ಟೆ ಟೇಸ್ಟೇ ಬಂದಿದೆ. ಈ ಥರ ಇಟ್ಕೊಂಡು ಫಸ್ಟ್ ಟೈಮ್ ನಾನು ಮಾಡಿರೋ ಈ ಥರ ಗ್ರೀನ್ ಪೀಸು ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಸಕ್ಕತ್ತಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆಮೇಲೆ ಪಲಾವ್ ಥರ ಮಾಡ್ತಿದ್ದೆ ವೆಜಿಟೇಬಲ್ಸ್ ಹಾಕಿದ್ರೆ ಬರೀ ಗ್ರೀನ್ ಪೀಸ್ ಹಾಕಿ ಮಾಡಿರೋದು ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ. ಚಿಕನ್ ಗ್ರೇವಿ ಇಟ್ಕೊಂಡು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಚಿಕನ್ ಗ್ರೇವಿ, ಮೊಸರು ಬಜ್ಜಿ, ಇಲ್ಲ ವೆಜಿಟೇಬಲ್ ಗ್ರೇವಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಮಾಡ್ಕೊತೀನಿ. ಚೆನ್ನಾಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.